ಒಂದು ಬಾರಿ ಕಬೀರ ಸಾಹೇಬರು ತಮ್ಮ ಗುರು ರಾಮಾನಂದರ ಜೊತೆಯಲ್ಲಿ ಒಂದು ದಾಸೋಹಕ್ಕೆ ಹೋಗಿದ್ದರು. ಅಲ್ಲಿ ಮೊದಲಂತೂ ಸತ್ಸಂಗ ನಡೆಯಿತು. ಅದರಲ್ಲಿ ಹೇಳಲಾಗಿತ್ತು, ಭಗವಂತನಿದ್ದರೆ ರಾಮನಂತೆ ಇರಬೇಕು. ಅವರು ಎಂದೂ ಮೇಲು ಕೀಳು ನೋಡಲಿಲ್ಲ. ಶೂದ್ರ ಜಾತಿಯ ಶಬರಿಯು ತಿಂದಿಟ್ಟಿರುವ ಬಾರೆಹಣ್ಣುಗಳನ್ನು ಸಹ ಭಕ್ತಿಭಾವ ಹಾಗೂ ಸಂತೋಷದಿಂದ ತಿಂದರು. ಸತ್ಸಂಗದ ನಂತರ ದಾಸೋಹ ಆರಂಭವಾಯಿತು. ಬ್ರಾಹ್ಮಣರು, ಪಂಡಿತರು, ಸಾಧು ಸಂತ ಮಹಂತರಿಗಾಗಿ ಅನ್ಯ ವ್ಯವಸ್ಥೆ ಮಾಡಿದರು ಹಾಗೂ ಸಾಮಾನ್ಯ ಜನರಿಗಾಗಿ ಬೇರೆ ವ್ಯವಸ್ಥೆ ಮಾಡಿಟ್ಟಿದ್ದರು. ಬ್ರಾಹ್ಮಣರು ನೋಡಿದರು, ಏನೆಂದರೆ ಕಬೀರರು ಸಹ ರಾಮಾನಂದರೊಂದಿಗೆ ಬಂದಿದ್ದಾರೆ. ಅವರು ನೇಕಾರ ಜಾತಿಯವರಾಗಿದ್ದರು. ಹಾಗಾಗಿ ಬ್ರಾಹ್ಮಣರು ಎಲ್ಲಾ ಸಂತ ಮಹಂತರಿಂದ 4 ವೇದಗಳ ಒಂದೊಂದು ಮಂತ್ರ ಹೇಳಿದಾಗಲೇ ದಾಸೋಹಕ್ಕೆ ಪ್ರವೇಶಿಸಬಹುದೆಂಬ ನೀತಿ ಮಾಡಿದರು. ಯೋಚಿಸಿದರು, ಕಬೀರರಂತೂ ತಾನಾಗಿಯೇ ದೂರವಾಗುವರು. ವಿದ್ವಾಂಸರೆಂದು ನಂಬಲಾದ ಎಲ್ಲಾ ಸಂತ ಮಹಂತರು ಮಂತ್ರವನ್ನು ಹೇಳಿ ಬ್ರಾಹ್ಮಣರ ದಾಸೋಹದಲ್ಲಿ ಪ್ರವೇಶಿಸುತ್ತಿದ್ದರು. ರಾಮಾನಂದರ ನಂತರ ಕಬೀರರ ಸರದಿ ಇತ್ತು. ಬ್ರಾಹ್ಮಣರು ಹೇಳಿದರು, ಕಬೀರರೇ, ಈ ದಾಸೋಹದಲ್ಲಿ ಆ ವಿದ್ವಾಂಸರೇ ಭೋಜನ ಮಾಡುವರು. ಯಾರು 4 ವೇದಗಳಲ್ಲಿನ ಒಂದೊಂದು ಮಂತ್ರವನ್ನು ಹೇಳುವರು. ಬ್ರಾಹ್ಮಣರೇ, ನಾನಂತೂ ಅಶಿಕ್ಷಿತ. ನನಗೆಲ್ಲಿ ವೇದಗಳ ಮಂತ್ರವನ್ನು ಓದಲು ಬರುತ್ತದೆ? ಎಲ್ಲಿ ದಾಸೋಹ ನಡೆಯುತ್ತಿತ್ತೋ ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿ ಒಂದು ಕೋಣವಿತ್ತು. ಕಬೀರ್ ಸಾಹೇಬರು ಆ ಕೋಣಕ್ಕೆ ಕೂಗಿ ಕರೆದರು, ಹೇ ಕೋಣ, ಸಹೋದರ, ಸ್ವಲ್ಪ ಹತ್ತಿರಕ್ಕೆ ಬಾ. ಕೋಣವು ದಾಸೋಹ ನಡೆಯುವಲ್ಲಿ ಓಡಿ ಬಂದು ನಿಂತುಕೊಂಡಿತು. ಕಬೀರ್ ಸಾಹೇಬರು ತನ್ನ ಕೈಯನ್ನು ಕೋಣದ ಮೇಲೆ ಇಟ್ಟರು ಮತ್ತು ಹೇಳಿದರು, ಕೋಣ, ಇವರಿಗೆ ವೇದಗಳ ಮಂತ್ರವನ್ನು ಹೇಳು ಸಹೋದರ. ಕೋಣವು 4 ವೇದಗಳಲ್ಲಿನ ಒಂದೊಂದು ಮಂತ್ರ ಹೇಳಿತು. ಋಷಿ ಮಣಾಯ ಋಷಿಕೃತ್ ಷೋರ್ಷಃ ಸಹಸ್ರತ ತಿತಃ ಪದವಿಃ ಕವಿನಾ ತೃತೀಯಂ ಧಾಮ ಮಹಿಷಃ ಶಿಶಾಶ್ವಂತ ಸೋಮಃ ವಿರಾಜಮಾನು ರಾಜಿತಸ್ತು. ಅಂದರೆ ಕೋವಿಡ್ ದೇವ ಶಿಶುರೂಪವನ್ನು ಧರಿಸುತ್ತಾನೆ, ಲೀಲಿ ಮಾಡುತ್ತಾ ದೊಡ್ಡವನಾಗುತ್ತಾನೆ. ಕವಿತೆಗಳ ಮೂಲಕ ತತ್ವಜ್ಞಾನವನ್ನು ವರ್ಣಿಸುವುದರಿಂದ ಕವಿಯ ಪದವಿಯನ್ನು ಪ್ರಾಪ್ತಿಸುತ್ತಾನೆ. ಅರ್ಥಾತ್ ಅವನನ್ನು ಋಷಿ, ಸಂತ ಮತ್ತು ಕವಿ ಎಂದು ಕರೆಯಲಾರಂಭಿಸುತ್ತಾರೆ. ವಾಸ್ತವದಲ್ಲಿ ಅವರು ಪೂರ್ಣ ಪರಮೇಶ್ವರ ಶರೀರದಲ್ಲಿ, ಆಕಾರದಲ್ಲಿ, ಗುಂಬಚದಲ್ಲಿ, ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದಾರೆ. ಮತ್ತವರು ಬೇರೆ ಯಾರಿಲ್ಲ, ನನ್ನ ಪಕ್ಕದಲ್ಲಿ ನಿಂತಿರುವ ಇವರೇ. ಇವರು ಪೂರ್ಣ ಪರಮೇಶ್ವರರಾಗಿದ್ದಾರೆ. ಎಲ್ಲಾ ಬ್ರಾಹ್ಮಣರು ಆಶ್ಚರ್ಯಗೊಂಡರು. ಕಬೀರ ಸಾಹೇಬರು ಹೇಳಿದರು, ನೋಡ್ರಪ್ಪ, ಕೋಣ ವೇದಗಳ ಮಂತ್ರ ಹೇಳಿಬಿಟ್ಟ. ಕೋಣ, ಹೋಗು, ಆ ವಿದ್ವಾಂಸರ ಜೊತೆ ಕುಳಿತು ಭೋಜನ ಮಾಡು. ನಾನಂತೂ ಸಾಮಾನ್ಯ ವ್ಯಕ್ತಿಗಳ ಜೊತೆಯೇ ಭೋಜನ ಮಾಡಿಕೊಳ್ಳುವೆ. ಈ ಲೀಲೆಯನ್ನು ನೋಡಿ ಉಪಸ್ಥಿತ ಪಂಡಿತರು ನಾಚಿಕೆ ಪಟ್ಟರು ಮತ್ತು ಕ್ಷಮೆಯನ್ನು ಕೇಳಿದರು. ಪರಮೇಶ್ವರ ಕಬೀರರು ಹೇಳಿದರು, ಹೇ ವಿದ್ವಾಂಸರೇ, ನೀವು ನಿಮ್ಮ ಸತ್ಸಂಗದಲ್ಲಿ ಏನು ಬೋಧಿಸುತ್ತಿದ್ದೀರಿ? ಶ್ರೀರಾಮಚಂದ್ರನು ಶಬರಿಯ ಎಂಜಲಾದ ಬಾರೆಹಣ್ಣನ್ನು ಬಹಳ ಪ್ರೀತಿಯಿಂದ ತಿಂದಿದ್ದರೆಂದು ಸ್ವಲ್ಪವೂ ಭೇದ ಭಾವ ಮಾಡಲಿಲ್ಲ ಮತ್ತು ಸ್ವತಃ ತಾವುಗಳು ಭೇದ ಭಾವ ಮಾಡುತ್ತಿದ್ದೀರಿ. ಕರ್ಣಿ ತಜ್ ಕತನಿ ಕಥೆ, ಅಜ್ಞಾನಿ ದಿನ್ ರಾತ್, ಕುಕ್ಕರ್ ಜೋ ಭೋಕತ್ ಫಿರೆ, ಸುನಿ ಸುನಾಯಿ ಬಾತ್. ಎಲ್ಲಾ ವಿದ್ವಾಂಸರು ಹಾಗೂ ಪರಮಾತ್ಮನನ್ನು ಬಯಸುವ ಬ್ರಾಹ್ಮಣರು ಕಬೀರ ಪರಮೇಶ್ವರರಿಂದ ದೀಕ್ಷೆಯನ್ನು ಪಡೆದರು. ಈ ಪ್ರಕಾರ ಪರಮೇಶ್ವರ ಕಬೀರರು ತನ್ನ ಪ್ರೀತಿಯ ಆತ್ಮಗಳನ್ನು ಕಾಲನ ಜಾಲದಿಂದ ಬಿಡಿಸಿ ತನ್ನ ಆಶ್ರಯದಲ್ಲಿ ತೆಗೆದುಕೊಂಡರು. ಆ ಸಮಯದಲ್ಲಿ ಅಲ್ಲಿ ಉಪಸ್ಥಿತ ಸಾವಿರಾರು ಜನರು ಕೂಡ ಈ ಲೀಲೆಯನ್ನು ನೋಡಿದರು ಮತ್ತು ದೀಕ್ಷೆಯನ್ನು ಪಡೆದುಕೊಂಡು ತಮ್ಮ ಜೀವನ ಧನ್ಯಗೊಳಿಸಿದರು. ದರ್ಶಕರೇ, ಈ 2D ಅನಿಮೇಷನ್ ವಿಡಿಯೋ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಪ್ರವಚನಗಳ ಅಂಶ ಮಾತ್ರ. ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿಗಾಗಿ ಅವಶ್ಯ ಕೇಳಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನವನ್ನು ಕೇಳಲು ಇಂದೇ ಪ್ಲೇಸ್ಟೋರ್ದಿಂದ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಆಪ್ ಡೌನ್ಲೋಡ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಂತ ರಾಮ್ಪಾಲ್ ಜಿ ಕನ್ನಡ ಸತ್ಸಂಗವನ್ನು ಸಬ್ಸ್ಕ್ರೈಬ್ ಮಾಡಿ.